अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरुवे नमः. तस्मै ಶ್ರೀ ಗುರುವೇ ನಮಃ. ನಮಸ್ಕಾರಗಳು ಸಜ್ಜನರೇ. ಇವತ್ತಿನ ದಿವಸ ಒಂದು ಗೃಹ ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಒಂದು ಟಾಪಿಕಲ್ಲಿ ಬಂದಿದ್ದೀನಿ. ನೋಡಿ, ನಮಗೆಲ್ಲ ಒಂದು ಆಸೆ ಇದ್ದೇ ಇರ್ತದೆ, ಒಂದು ಸುಂದರವಾದ ಮನೆಯನ್ನು ಹೊಂದಬೇಕು ನಮ್ಮ ಜೀವನದಲ್ಲಿ ಅಂತಕ್ಕಂಥದ್ದನ್ನು. ಹಾಗೆಯೇ ಅನೇಕ ಕಷ್ಟಪಟ್ಟು ಸಾಕಷ್ಟು ಹಣವನ್ನು ಸುರಿದು ನಾವು ಒಂದು ನಿವೇಶನವನ್ನು ತೆಗೆದುಕೊಳ್ತೇವೆ. ಆದರೆ ಯಾವ ರೀತಿಯ ನಿವೇಶನವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಕೆಲವು ಸಾರಿ ನಾವು ಎಡವ್ತೀವೇನೋ, ಅಥವಾ ಸರಿಯಾದ ನಿವೇಶನವನ್ನು ನಾವು ಪಡೆಯೋದ್ರಲ್ಲಿ ಸಕ್ಸಸ್ ಆಗಿರ್ತೀವೇನೋ ಅಂದ್ಕೊಳ್ಳೋಣ. ಆದರೆ ಒಂದು ನಿವೇಶನವನ್ನು ತೆಗೆದುಕೊಳ್ಳಬೇಕಾದ್ರೆ ಸಾಮಾನ್ಯವಾಗಿ ಗಮನದಲ್ಲಿಟ್ಕೊಳ್ಬೇಕಾದಂಥ ವಿಚಾರ ಅಂದರೆ, ನಿವೇಶನ ಸೂಕ್ತವಾದ ದಿಕ್ಕಿಗೆ ಅನುಗುಣವಾಗಿದೆಯೇ ಅಂತಕ್ಕಂಥ ವಿಚಾರವನ್ನು ಬಹಳ ಗಮನಿಸಬೇಕಾಗ್ತದೆ. ಅಥವಾ ದಿಗ್ಮೂಢ ನಿವೇಶನವೇ, ಅಂದರೆ ದಿಕ್ಕಿಗನುಸಾರವಾಗಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕಿಗನುಸಾರವಾಗಿ ನಿವೇಶನ ಇದೆಯೇ, ಅದು ಬಹಳ ನಮಗೆ ಸೂಕ್ತವಾದ ಉತ್ತಮ ಪರಿಣಾಮಗಳನ್ನು ನೀಡ್ತದೆ. ದಿಗ್ಮೂಢ ನಿವೇಶನವೇನಾದರೂ ಆದರೆ, ದಿಗ್ಮೂಢ ನಿವೇಶನ ಅಂದರೆ ಟಿಲ್ಟ್, ಬೇರೆ ದಿಕ್ಕಿನ ಕಡೆಗೆ ತಿರುಗಿದಂಥ ನಿವೇಶನಗಳನ್ನು ಅಪಾರವಾದ ಹಣವನ್ನು ಖರ್ಚು ಮಾಡಿ ನಾವಲ್ಲಿ ನಿವೇಶನ ಕೊಂಡಿದ್ದೇ ಆದರೆ ಅಲ್ಲಿ ಗೃಹವನ್ನು ದಿಕ್ಕಿಗನುಸಾರವಾಗಿ ನಿರ್ಮಾಣ ಮಾಡಲು ಬಹಳ ಕಷ್ಟ ಆಗ್ತದೆ. ಆಗ ದಿಕ್ಕಿನ ಕಾರಕತ್ವಗಳು ಉಂಟಾಗಿ ಅಲ್ಲಿ ವ್ಯತಿರಿಕ್ತವಾದ ಪರಿಣಾಮಗಳು ಸಹಜವಾಗಿ ಆಗ್ತವೆ ಅಂತಕ್ಕಂಥ ವಿಚಾರವನ್ನು ಶಾಸ್ತ್ರ ಹೇಳುತ್ತದೆ. ಆದ್ದರಿಂದ ನಾವು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ. ನಿವೇಶನವನ್ನು ತೆಗೆದುಕೊಳ್ಳಬೇಕಾದ್ರೆ ಎಚ್ಚರಿಕೆ ವಹಿಸ್ಕೋಬೇಕು. ಎಚ್ಚರಿಕೆ ವಹಿಸಬೇಕಾದಲ್ಲಿ ಒಬ್ಬ ತಜ್ಞರೊಂದಿಗೆ, ಶಾಸ್ತ್ರಜ್ಞರೊಂದಿಗೆ ಚರ್ಚಿಸಿ ಆ ನಿವೇಶನ ದಿಕ್ಕಿಗನುಸಾರವಾಗಿದೆಯೇ ಅಥವಾ ದಿಗ್ಮೂಢವಾಗಿದೆಯೇ, ನಮ್ಮ ಖರೀದಿಗೆ ಸೂಕ್ತವಾಗಿದೆಯೇ, ಉತ್ತಮ ಫಲಿತಾಂಶಗಳು ನಮಗೆ ಇಲ್ಲಿ ದೊರಕ್ತವೆ ಅಂತಕ್ಕಂಥ ವಿಚಾರವನ್ನು ಮನಗಂಡೋದ್ರ ಮೂಲಕ ನಿವೇಶನಗಳನ್ನು ಖರೀದಿ ಮಾಡೋದರಿಂದ ನಮ್ಮ ಜೀವನ ಭವಿಷ್ಯ ಉಜ್ವಲವಾಗ್ತದೆ. ಆದ್ದರಿಂದ ಮೊದಲನೆಯದಾಗಿ ನಿವೇಶನದ ಆಯ್ಕೆಯಲ್ಲಿ ದಿಕ್ಕಿಗನುಸಾರವಾಗಿ ನಿವೇಶನ ಇದೆಯಾ, ದಿಗ್ಮೂಢ ಇದೆಯಾ. ಒಂದು ವೇಳೆ ನಾವೀಗಾಗಲೇ ದಿಗ್ಮೂಢ ನಿವೇಶನವನ್ನು ಖರೀದಿ ಮಾಡಿದರೆ ಅಲ್ಲಿ ಕಟ್ಟಡವನ್ನು ಯಾವ ರೀತಿಯಾಗಿ ದಿಕ್ಕಿಗನುಸಾರವಾಗಿ ನಿರ್ಮಾಣ ಮಾಡಬೇಕು, ಶುಭ ಫಲಿತವನ್ನು ನಾವು ಹೇಗೆ ಪಡಿಬೇಕು ಅಂತಕ್ಕಂಥ ವಿಚಾರವನ್ನು ಸಹ ಮನಗಾಣಬೇಕಾಗ್ತದೆ. ಅದನ್ನು ಮನಗಾಳಬೇಕು. ಅದನ್ನು ಮನಗೊಂಡು ನಾವು ಸೂಕ್ತವಾದ ಆ ನಿವೇಶನಕ್ಕೆ ಆಯವನ್ನು ನೋಡಿಕೊಂಡು ಅಲ್ಲಿ ಗೃಹ ನಕ್ಷೆಯನ್ನು ತಯಾರು ಮಾಡಿ ಆ ನಕ್ಷೆಯಲ್ಲಿ ಯಾವುದೇ ಕಾರಕತ್ವಗಳು ಉಂಟಾಗದೇ ರೀತಿ ನೋಡಿಕೊಂಡು ನಕ್ಷೆಯನ್ನು ರಚನೆ ಮಾಡಿಕೊಳ್ಳೋದ್ರ ಮೂಲಕ ನಿವೇಶನದಲ್ಲಿ ಒಂದು ಉತ್ತಮವಾದ ಗೃಹವನ್ನು ನಿರ್ಮಿಸಿಕೊಂಡಲ್ಲಿ ನಮ್ಮೆಲ್ಲರ ಜೀವನ ಉತ್ತಮವಾಗ್ತದೆ. ಯಾಕೆಂದರೆ ಅಪಾರ ಹಣವನ್ನು ವ್ಯಯ ಮಾಡಿ ಇವತ್ತಿನ ಕಾಲದಲ್ಲಿ ನಾವು ನಿವೇಶನಗಳನ್ನು ತೆಗೆದುಕೊಳ್ತೇವೆ. ನಿವೇಶನವನ್ನು ತೆಗೆದುಕೊಂಡಾಗ ನಾವು ಸರಿಯಾದ ಕ್ರಮವನ್ನು ಅನುಸರಿಸಿದರೆ ನಮ್ಮ ಜೀವನ ಸುಖಮಯ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಮೊದಲನೇದಾಗಿ ನಿವೇಶನ ಪರಿಶೀಲನೆ, ನಿವೇಶನದಲ್ಲಿ ಯಾವ ಉತ್ತಮ ಆಯವನ್ನು ಕೊಂಡಿಸ್ಬೋದು, ಹಾಗೆ ನಕ್ಷೆಯನ್ನು ಯಾವ ರೀತಿಯಾಗಿ ನಾವು ಆ ಮನೆಗೆ ಸರಿಯಾದ ಕ್ರಮವಾದ ನಕ್ಷೆಯನ್ನು ರಚಿಸ್ಕೊಳ್ಬೋದು, ಯಾವ ಸಮಯದಲ್ಲಿ ನಾವು ಅಲ್ಲಿ ಭೂಮಿಯ ಪೂಜೆಯನ್ನು ಮಾಡೋದ್ರಿಂದ ನಮಗೆ ಶುಭ ಫಲಿತಗಳು ಸಿಗ್ತವೆ, ಅದಕ್ಕೂ ಮುಂಚೆ ಭೂಮಿಯಲ್ಲಿ ಇರ್ತಕ್ಕಂಥ ಶಲ್ಯದೋಷಗಳೇನಾದರೂ ಇದಾವ, ದಿಗ್ಮೂಢ ಇದೆಯಾ, ಶಲ್ಯದೋಷ ಇದೆಯಾ, ಇಂಥವುಗಳನ್ನು ಪರಿಶೀಲನೆ ಮಾಡಿಕೊಂಡು ನಿವೇಶನಗಳನ್ನು ತೆಗೆದುಕೊಳ್ಳೋದು ಬಹಳ ಉತ್ತಮವು ಅಂತಕ್ಕಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ನಮಸ್ಕಾರಗಳು.